ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 4 ಜೋಡಿಗಳಿಗೆ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಮರುಮದುವೆ ರೀತಿಯಲ್ಲಿ ಮಾಡಿದ ಘಟನೆ ಗದಗ್ನಲ್ಲಿ ನಡೆದಿದೆ. ಲೋಕ ಅದಾಲತ್ ಅಂಗವಾಗಿ ಗದಗ ಜಿಲ್ಲಾ ನ್ಯಾಯಾಲಯದಲ್ಲಿ 4 ಜೋಡಿಗಳಿಗೆ ಸಂಸಾರಕ್ಕೆ ಪುನರ್ಜನ್ಮ ನೀಡಿದ್ದಾರೆ. ವಿವಿಧ ಕಾರಣಗಳಿಂದ ಬೇರ್ಪಟ್ಟಿದ್ದ 4 ವಿವಾಹಿತ ಜೋಡಿಗಳನ್ನು ರಾಜಿ ಸಂಧಾನದ ಮೂಲಕ ಒಂದುಗೂಡಿಸಿದ್ದಾರೆ. ಮುಂದೆ ಕೋರ್ಟ್ ಮೆಟ್ಟಲೇರದಂತೆ ಬುದ್ಧಿವಾದ ಹೇಳಿದ್ದಾರೆ. ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಒಂದಾದ ಜೋಡಿಗಳು ಪರಸ್ಪರ ಹೂಮಾಲೆ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಒಂದಾದರು. ಜಿಲ್ಲಾ ಕೌಟುಂಬಿಕ ಹಾಗೂ ನ್ಯಾಯಾಧೀಶರು ಒಂದಾದ ಜೋಡಿಗಳಿಗೆ ಪುಷ್ಪ ಹಾಕುವ ಮೂಲಕ ಒಂದಾಗಿ ಬಾಳುವಂತೆ ಶುಭ ಹಾರೈಸಿದರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಸವರಾಜ್, ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ CS ಶಿವನ್ಗೌಡರ್, ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಕಾಶಿಂ ಸೂರಿಖಾನ್, ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷ MI ಹಿರೇಮನಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸೇರಿ ಒಂದು ರಾಜಿಗೆ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಈ ಕೌಟುಂಬಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೇವೆ. ಅದರಲ್ಲಿ ವಿಶೇಷವಾಗಿ ಈ ದಿನ ಒಂದು ಜೋಡಿ ಅವರು ಮ್ಯೂಚುವಲ್ ಕನ್ಸೆಂಟ್ ಮೂಲಕ ಅವರು ಇರುತ್ತೆ, ಅದನ್ನು ನಾವು ಮರಿಬೇಕು, ಮುಂದೆ ಹೋಗ್ಬೇಕು. ಮುಂದೆ ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕಾಗುತ್ತೆ, ನಮ್ಮ ಮಕ್ಕಳ ಜೀವನ ನೋಡ್ಕೋಬೇಕಾಗುತ್ತೆ, ನಾವು ಹಿಂದಿನ ಕೊಡಬೇಕಾಗಿರುತ್ತೆ. ನಾವು ಹೊಂದಾಣಿಕೆಯಿಂದನೇ ಹೋಗ್ಬೇಕು, ಹಿಂದಿನ ಕೈಗಟ್ಟನೆ ಮರಿಬೇಕು. ನೀವು ಯಾವುದೋ ಒಂದು ಕ್ಷಣದಲ್ಲಿ ಮಾಡಿ ತಪ್ಪಿನಿಂದ ಈ ಕೋರ್ಟಿಗೆ ಬಂದಿದ್ದೀರಿ, ನೀವು ಮುಂದೆ ನೀವು ಅರ್ಥ ಮಾಡ್ಕೊಂಡು ಒಬ್ಬರಿಗೆ ಅರ್ಥ ಮಾಡಿಕೊಂಡು ಜೀವನ ನಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದುವರಿಸಲು ಕಾತರಾಗಿರುವಂತಹ 4 ಜೋಡಿಗಳೇ ಹಾಗೂ ಇಲ್ಲಿ ಸೇರಿದಂತಹ ಪತ್ರಕರ್ತರೆ ಈ ಕೌಟುಂಬಿಕ ಸಮಸ್ಯೆ ಹೇಗಿರ್ತಂದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಾವೆ. ಅವನ್ನ ಆಗಾಗ ಅವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪಳ್ಳಿ ಹಿಡದೆ ಗಂಡ ಹೆಂಡತಿ ಒಂದು ಕೇಸ್ ಬಂದಿತ್ತು. ಕೇಸ್ನಲ್ಲಿ ಜಗಳ ಏನಂದ್ರೆ ಏನ್ ದೊಡ್ಡ ಜಗಳ ಅಲ್ಲ. ಏನಪ್ಪಾ ಅಂತಂದ್ರೆ ಪೇಸ್ಟನ್ನ ಬೆಳಿಗ್ಗೆ ಎದ್ದೆ ಅದನ್ನ ಮಧ್ಯದಲ್ಲೇ ಇಲ್ಲ ಹಿಂದಿನಿಂದ ಒತ್ತಿ ಪೇಸ್ಟ್ ಹೋಗಿಲ್ಲ. ಗದಗ ಜಿಲ್ಲೆಯಿಂದ ಕೋಟಿಗೌಡರು ಅಂತ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ದಿವಸ ನಮ್ಮ ಇಡೀ ದೇಶಾದ್ಯಂತ ಕಾನೂನು ಸೇವಾ ಪ್ರಾಧಿಕಾರಗಳಿಂದ ಹಾಗೂ ಜಿಲ್ಲಾ ನ್ಯಾಯಾಲಯಗಳಿಂದ ಬೃಹತ್ ಲೋಕ ಅದಾಲತ್ ಹಮ್ಮಿಕೊಂಡ ಕಾರಣ ಈ ದಿವಸ ನಮ್ಮ ಕಕ್ಷಿದವರು
ರಾಜಿಯಾಗಿದ್ದಾರೆ. ಆ ರಾಜಿ ಪ್ರಕರಣದಲ್ಲಿ ಅವರು ಈಗ 2 ವರ್ಷದಿಂದ ಕೂಡಿ ಬಾಳೆ ಮಾಡ್ತಿದ್ದಿಲ್ಲ. ಕೋರ್ಟಿಗೆ ಬಂದ ತಕ್ಷಣ ಅವ್ರಿಗೆ ಒಳ್ಳೆಯ ತಿಳುವಳಿಕೆ ಹೇಳಿ, ಆಗ ನಮ್ಮ ಸಾಹೇಬರು ಒಳ್ಳೆಯ ತಿಳುವಳಿಕೆ ಹೇಳಿ ತಾವು ಕೂಡಿ ಬಾಳೆ ಮಾಡಬೇಕು ಅನ್ನೋದು ಒಂದು ಸಂದೇಶ ಕೊಟ್ಟ ನಂತರ ಅವರು ಇಲ್ಲಿ ಬಂದು ಎಲ್ಲ ಭಾಳ ಅರ್ಥ ಮಾಡಿಕೊಂಡು ಆ ಪ್ರಕಾರ ಅವರು ಬಾಳೆ ಮಾಡೋಕ್ಕೆ ರೆಡಿಯಾಗಿ ಅಂತ ಹೇಳ್ಕೊಂಡು ಈಗ 1 ತಿಂಗಳಿಂದ ಬಾಳೆ ಮಾಡ್ತಿದ್ದಾರೆ. ಈ ದಿವಸ ಅವರನ್ನು ಮತ್ತು ನಮ್ಮ ಕೋರ್ಟಿಗೆ ಕರೆಸಿ ರಾಜ್ಯಸಭಾ ಮೂಲಕ ಇತ್ಯರ್ಥಪಡಿಸಿ ಅವರಿಗೆ ಮತ್ತು ಪುನಃ ವಿವಾಹ ಮಾಡಿಸಿ ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸಿಕೊಟ್ಟಿದ್ದಾರೆ. ಇದರಿಂದ ಅದು ನಮ್ಮ ನ್ಯಾಯಾಂಗ ಇಲಾಖೆಯಿಂದ ಮತ್ತು ನಮ್ಮ ಶಿವಪರಾಧಗಳಿಂದ ಒಂದು ಒಳ್ಳೆಯ ಕೆಲಸ ಕಾರ್ಯವಾಗಿದೆ. ಈ ಥರ ಆಗೋದ್ರಿಂದ ಸಮಾಜ ಸ್ವಾಸ್ಥ್ಯನ ಕಾಪಾಡ್ಕೋಬೋದು ಮತ್ತು ದಂಪತಿಗಳು ಎಲ್ಲರೂ ಇದೇ ಥರ ಮುಂದೆ ಯಾವುದೇ ಕಲಹ ಇಲ್ಲದೆ ಸಹಕಾರದಿಂದ ಬಾಳೆ ಮಾಡಿದರೆ ಒಳ್ಳೆಯ ಜೀವನ ನಡೀತದೆ ನನ್ನ ಅನಿಸಿಕೆ. ಈಗ ಈ ದಿವಸ ಒಟ್ಟು 4 ಜೋಡಿಗಳನ್ನು ನಮ್ಮ ಧಾರವಾಡ ಗದಗ ಜಿಲ್ಲೆಯಲ್ಲಿ ಟೋಟಲ್ 4 ಜೋಡಿಗಳನ್ನು ಈ ದಂಪತಿಗಳು ಇವತ್ತು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಷ್ಟೇ.